ಆರ್ಯನ್, ನಿನ್ ಗರ್ಲ್ ಫ್ರೆಂಡ್ ಮತ್ತೆ ನಿನ್ ಫ್ರೆಂಡ್ಸ್ ಮಧ್ಯ ಟೈಮ್ ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀಯಾ? ಅದೆಲ್ಲ ಬಿಡುದಷ್ಟು ಫಸ್ಟ್ KCET ಎಕ್ಸಾಮ್ಸ್ ಮತ್ತೆ ಬೋರ್ಡ್ ಎಕ್ಸಾಮ್ಸ್ ನ ಬ್ಯಾಲೆನ್ಸ್ ಹೆಂಗ್ ಮಾಡೋದು ಹೇಳ್ಕೊಡು. ನಿಮ್ಗೂ ಏನಾದ್ರು ಆರ್ಯನ್ ತರ KCET ಮತ್ತೆ ಬೋರ್ಡ್ಸ್ ನ ಹೇಗ್ ಮ್ಯಾನೇಜ್ ಮಾಡೋದು ಅನ್ನೋದೇ ಒಂದು ಬಿಗ್ ಹೆಡೇಕ್ ಆಗಿದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. I'll be talking based on the experience which I've got by being in this process and also guiding people over the last 2 years for their KCET preparation. Okay, firstly time allocation ಬಗ್ಗೆ ಹೇಳೋದಾದ್ರೆ next 1 month at least till the end of your January I would like to prefer you to like go through both CET and boards. ಆಯ್ತಾ? KCET ಗೆ 11th ಇಂದ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನ ಸ್ವಲ್ಪ ನೋಡ್ಕೊಂತೀರಿ ಈ ಜನವರಿಲಿ. ಪ್ಲಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ನಾನು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ಬಿಡ್ಬೇಡಿ. ಜಸ್ಟ್ ಕೀಪ್ ಆನ್ ಇಂಪ್ರೂವಿಂಗ್ ಯೋರ್ ಸೆಲ್ಫ್ ಇನ್ ಯೋರ್ ಕ್ಲಾಸ್ 12th ಸಿಲೆಬಸ್ ವಿಚ್ ಇಸ್ ದೇರ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, 12th ಸಿಲೆಬಸ್ ಒಂದು ಸ್ವಲ್ಪ ಅಂತೂ ಓದಿರ್ತೀರಾ, ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಸ್ಟಾರ್ಟ್ ಆಫ್ ವಿತ್ ದಟ್. ಜೊತೆಗೆ ಕೀಪ್ ಆನ್ ಟ್ರ್ಯಾಕ್ ವಿತ್ ಯೋರ್ KCET ಪ್ರಿಪರೇಷನ್ ಬೇಸ್ಡ್ ಆನ್ ಯೋರ್ 11th ಸಿಲೆಬಸ್. ಅಂದ್ರೆ 11th ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ ಹೇಳಿದೀನಿ. ಐ ಅಪ್ಲೋಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ನಂಗೆ ಗೊತ್ತು ಅದು ತುಂಬಾ ಬೇಗ ಅಪ್ಲೋಡ್ ಆಗಬೇಕು ಅಂತ. ಐ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್ ಸಬ್ಜೆಕ್ಟ್ ವೈಸ್. ಫಾರ್ ದಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಇನ್ನ ಮಾಡಿಲ್ಲ ಅಂತ ಅಂದ್ರೆ. ಓಕೆ, 11th ಸಿಲೆಬಸ್ ಸ್ವಲ್ಪ ಓದ್ಕೊಳ್ಳಿ, ಪ್ಲಸ್ ನಿಮ್ಮ 12th ಬೋರ್ಡ್ ಎಕ್ಸಾಮ್ಸ್ ಸ್ವಲ್ಪ ಲೈಕ್ ಕಾಲೇಜಲ್ಲಂತೂ ಹೇಗಿದ್ರು ಮಾಡಿಸ್ತಿರ್ತಾರೆ, ಸೊ ಅದ್ರ ಜೊತೆಗೇನೆ ಅದನ್ನ ಓದ್ಕೋಬೇಡಿ. ಸೊ ನಿಮ್ 12th ಒಂದು ಸ್ವಲ್ಪ ಗ್ರೀಪ್ ಅಂದ್ರೆ ಒಂದು ಹೋಲ್ಡ್ ಸಿಕ್ದಂಗೆ ಆಗುತ್ತೆ. ಅಂಡ್ ಆಲ್ಸೋ ನಿಮ್ 11th ಸ್ವಲ್ಪ ಏನೋ ಒಂದು ಅಟ್ಲೀಸ್ಟ್ ಮಾಡಿರ್ತೀರಾ ಅಂತ ಒಂದು ಕಾನ್ಫಿಡೆನ್ಸ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಮ ಹತ್ರ. ಜಾನ್ವರಿಲಿ ಇದು ಮಾಡ್ಕೊಂಡ್ರೆ ಫೆಬ್ರವರಿಲಿ ಸ್ಟಾರ್ಟ್ ತರೋ ಪ್ರಿಪರೇಷನ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಯಾಕಂದ್ರೆ ನಮ್ಮ ಕಣ್ಮುಂದೆ ಒಂದು ಎಕ್ಸಾಮ್ ಇದೆ ಅಂದ್ರೆ ಫಸ್ಟ್ ಅದಕ್ಕೆ ಜಸ್ಟಿಸ್ ಮಾಡ್ಬೇಕಷ್ಟೇ. ನಾನೇನೋ CET ಓದ್ತೀನಿ ಇವಾಗ, ನಾನು ಬೋರ್ಡ್ ಎಕ್ಸಾಮ್ಸ್ ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ, ದಟ್ ಡಸಂಟ್ ವರ್ಕ್ ದಟ್ ವೇ. ನಮ್ಮ ಕಣ್ಮುಂದೆ ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ ಚೆನ್ನಾಗಿ ಮಾಡ್ಬಿಡ್ಬೇಕಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅದು ನೋಡೋಣ. ಅಂಡ್ ಇನ್ನೊಂದು ನಮಗೆ ಇಲ್ಲಿ ಬೋನಸ್ ಏನಂದ್ರೆ ಈ ಸಿಲೆಬಸ್ ಏನು ಓದಿರ್ತೀರಾ ಅದೇ ಸಿಲೆಬಸ್ KCET ಇದೆ, ಬಟ್ ಅಪ್ರೋಚಸ್ ಡಿಫ್ರೆಂಟ್ ಹೇಗೆ ಅಂತ ಹೇಳ್ತೀನಿ. ಓಕೆನಾ? ಓಕೆ, ಡನ್, ಸಾರ್ಟೆಡ್. ಇವಾಗ ವಿ ಆರ್ ಟಾಕಿಂಗ್ ಅಬೌಟ್ ಜಾನ್ವರಿಲಿ ಯು ಆರ್ ಡೂಯಿಂಗ್ ಸಮ್ 11th ಇಂಪಾರ್ಟೆಂಟ್ ಟಾಪಿಕ್ಸ್, ಅದನ್ನ ನೋಡ್ಕೊಂತೀರಿ. ನನ್ನ ವಿಡಿಯೋಸ್ ಅಲ್ಲಿ ವೆನ್ ಐ ಆಮ್ ಅಪ್ಲೋಡಿಂಗ್ ವಿಡಿಯೋಸ್ ಆನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದರಲ್ಲಿ ನಾನು ಹೇಳ್ತಿರ್ತೀನಿ ಹೌ ಟು ಗೋ ಅಬೌಟ್ ಯುವರ್ ಪ್ರಿಪರೇಷನ್ ಫಾರ್ 11th ಸಿಲೆಬಸ್ ಅಂತ. ಅದ್ ಬಿಟ್ರೆ 12th ಅಲ್ಲಿ ಸ್ವಲ್ಪ ನೋಡ್ಕೊಂತೀರಿ ಬೇಸ್ಡ್ ಆನ್ ಯುವರ್ ಕಾಲೇಜ್ ಕರಿಕ್ಯುಲಮ್ ಟೆಸ್ಟ್ ಏನಿದೆ ಅದಕ್ಕೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿ ಕೊಡ್ತೀರಿ. ಅಂಡ್ ಫೆಬ್ರವರಿ ಒನ್ಸ್ ಯು ಸ್ಟಾರ್ಟ್ ಯುವರ್ ಫೆಬ್ರವರಿ ದಟ್ಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ನೀವು ಕಂಪ್ಲೀಟ್ ಆಗಿ ಬೋರ್ಡ್ಸ್ ಮೇಲೆ ಫೋಕಸ್ ಮಾಡ್ತಿದ್ರು ಐ ವುಡ್ ಲೈಕ್ ಟು ಗಿವ್ ಯು ಒನ್ ಪ್ರೋ ಟಿಪ್ ಆಯ್ತಾ, ವಿಚ್ ಐ ಯೂಸ್ಡ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಾವುದೋ ಒಂದು ಕೆಮಿಕಲ್ ಕಾಂಪೌಂಡ್ ಬಗ್ಗೆ ಓದ್ತಿದ್ದೀನಿ, ಆ ಕಾಂಪೌಂಡ್ ಸಿಂಥಸಿಸ್, ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ಸ್ ಇದೆಲ್ಲ ಓದ್ಕೊಂಡೆ. ಅಂಡ್ ಇದನ್ನೆಲ್ಲ ನಮ್ಮ ಬೋರ್ಡ್ ಎಕ್ಸಾಮ್ ಹೇಗೆ ಕೇಳ್ತಾರೆ ಅಂತಂದ್ರೆ ಗಿವ್ ಮೀ ಯಾವುದೋ ಒಂದು ಲೈಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ಏನೋ ಒಂದು ಕೊಟ್ಬಿಟ್ಟು ಅದ್ರದ್ದು ಪ್ರಿಪರೇಷನ್ ಮತ್ತೆ ಇದೆಲ್ಲ ಬರೀರಿ ಅಂತ ಹೇಳ್ತಾರೆ. ಅದೊಂದು ಸೀಕ್ವೆನ್ಸ್ ಬರ್ದ್ಬಿಡ್ತೀವಿ, ನೆನ್ಪಿಟ್ಕೊಂಡಿರ್ತೀವಿ. ಓಕೆ, ಇದನ್ನ ಮಾಡೋದ್ರಿಂದ ನಿಮ್ ಬೋರ್ಡ್ ಎಕ್ಸಾಮ್ ಏನೋ ಸಾರ್ಟ್ ಆಗ್ತಿದೆ. ಬಟ್ ಇನ್ ದ ಸೇಮ್ ವೇ ಐ ವುಡ್ ಪ್ರಿಫರ್ ಟು ಗಿವ್ ದಿಸ್ ಟಿಪ್ ಇನ್ ಆರ್ಡರ್ ಟು ಕೀಪ್ ಯೋರ್ KCET ಪ್ರಿಪರೇಷನ್ ಇಂಟ್ಯಾಕ್ಟ್. ಅಂತಂದ್ರೆ ಓಕೆ, ನೀವು ಬೋರ್ಡ್ಗೆ ಫುಲ್ ಫ್ಲೆಡ್ಜ್ ಆಗಿ ಪ್ರಿಪೇರ್ ಆಗ್ತೀರಿ, ಬಟ್ ಅಂದ್ರೆ ಎಲ್ಲೋ ಒಂದ್ ಕಡೆ KCET ಒಂದು ಚೂರಾರು ಏನಾದ್ರು ಮಾಡ್ತಿರ್ಬೇಕಲ್ವಾ, ಇಲ್ಲಾಂದ್ರೆ ವಿಲ್ ಬಿ ಲೆಫ್ಟ್ ಬಿಹೈಂಡ್ ಅಂತಷ್ಟೇ. ವಾಟ್ ಐ ಯೂಸ್ ಟು ಡೂ ವಾಸ್, ಈ ತರ ಒಂದು ಸಬ್ಜೆಕ್ಟ್ ಕಾನ್ಸೆಪ್ಟ್ ಓದ್ದೆ ನಾನು ಬೋರ್ಡ್ ಎಕ್ಸಾಮ್ಗೆ ಅಂತಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಯಾವ್ದಾದ್ರು ಕ್ವಶನ್ ಕೇಳಿದಾರ KCET ಪ್ರೀವಿಯಸ್ಲಿ ಅಂತ ನೋಡ್ತಿದ್ದೆ. ಟ್ರಸ್ಟ್ ಮೀ, ನೀವು ಬೋರ್ಡ್ ಎಕ್ಸಾಮ್ಸ್ಗಿಂತ ಕರೆಕ್ಟ್ ಆಗಿ ಆ ಪಾರ್ಟ್ ನ ಪ್ರಿಪೇರ್ ಆಗಿದ್ರೆ ಅದರಿಂದ ಯಾವುದೇ ಕ್ವಶನ್ KCET ಕೇಳಿದ್ರು ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ ಇಟ್ ಆಫ್. ಎಸ್, ನಾನು ಏನೋ ಇಲ್ಲಿ ಹೇಳಿ ನಿಮ್ಗೆ ಈಗ ಸದ್ಯಕ್ಕೆ ನಿಮ್ಗೆ ಲೈಕ್ ಚೀಪ್ ಡೋಪಮಿನ್ ಸೀಕ್ರೆಟ್ ಮಾಡಿಸಿ ನಿಮ್ಗೆ ಖುಷಿ ಪಡಿಸಬೇಕು ಅನ್ನೋದಲ್ಲ. ಇಟ್ ಈಸ್ ಅ ಲಾಂಗ್ ಟರ್ಮ್ ಥಿಂಗ್ ವಿಚ್ ಹ್ಯಾಸ್ ವರ್ಕ್ಡ್ ಔಟ್ ಫಾರ್ ಮೀ ಅಂಡ್ ವಿಚ್ ಹ್ಯಾಸ್ ವರ್ಕ್ಡ್ ಔಟ್ ಫಾರ್ ಅ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಲೈಕ್ ಕನ್ಸಲ್ಟೆಡ್ ಮೀ ಫಾರ್ ದೇರ್ KCET ಪ್ರಿಪರೇಷನ್. ಏನ್ ಕಂಟೆಂಟ್ ನೀವು ಬೋರ್ಡ್ ಎಕ್ಸಾಮ್ ಓದ್ತೀರಾ, ಟ್ರೈ ಟು ಲುಕ್ ಎಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಚ್ ಹ್ಯಾಸ್ ಕಮ್ ಫ್ರಮ್ ದಟ್ ಟಾಪಿಕ್ ಇನ್ ಯೋರ್ KCET ಎಕ್ಸಾಮಿನೇಷನ್. ನೀವು ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಾ. ಇದರಿಂದ ಏನ್ ಯೂಸಸ್? 2 ಯೂಸ್. ಒಂದು, ಯು ಆರ್ ಗೆಟಿಂಗ್ ಥರೋ ವಿತ್ ದ ಕಾನ್ಸೆಪ್ಟ್ ಫಾರ್ ಯೋರ್ ಸಬ್ಜೆಕ್ಟಿವ್ ಎಕ್ಸಾಮ್. ಸಬ್ಜೆಕ್ಟಿವ್ ಅಲ್ಲೂ ಇಂಪಾರ್ಟೆಂಟ್ ಥಿಂಗ್ಸ್ ನ ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್ ಆಸ್ ಇಟ್ ಇಸ್. ಅಂದ್ರೆ ಈ ತರ ಆಬ್ಜೆಕ್ಟಿವ್ ಏನ್ ಕೇಳ್ಬೋದು ಅಂತೀವಿ ಅದನ್ನ ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್ ಆಸ್ ಇಟ್ ಇಸ್. ಅದನ್ನೇ ನಿಮ್ಮಲ್ಲಿ ಸಬ್ಜೆಕ್ಟಿವ್ ಅಲ್ಲಿ ನಿಮಗೆ ಅಲ್ಲಿ ಮಾರ್ಕ್ಸ್ ನ ಹೋಲ್ಡ್ ಮಾಡೋದು. ಇಟ್ಸ್ ನಾಟ್ ದ ಥಿಯರಿ ಆರ್ ದ ಪ್ಯಾರಾಗ್ರಾಫ್ಸ್ ವಿಚ್ ಯು ರೈಟ್ ದೇರ್. ಓಕೆ, ಕೂಲ್. ಈ ತರ ಮಾಡ್ಕೊಂಡಾಗ ಒನ್ ಥಿಂಗ್ ಇಸ್ ಯುವರ್ ಕಾನ್ಸೆಪ್ಟ್ಸ್ ಗೆಟ್ ತರ ಅಂಡ್ ಅನದರ್ ಥಿಂಗ್ ಇಸ್ ಓಕೆ, ನೀವೇನೋ ಇದು ಮಾಡ್ತಿರೋದ್ರಿಂದ KCET ಕೂಡ ನೀವೇನೋ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಟ್ರಸ್ಟ್ ಮೀ, ಕಾನ್ಫಿಡೆನ್ಸ್ ಇಸ್ ಎವ್ರಿಥಿಂಗ್. ಚಾನಲ್ ಫ್ಯೂಚರ್ ಬಗ್ಗೆ ಮಾತಾಡೋದಾದ್ರೆ ಆಸ್ ಐ ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು, ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಸ್ಡ್ ಆನ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಿರುತ್ತೆ. ನೀವು ಮಿಸ್ ಔಟ್ ಮಾಡ್ಕೋಬಾರ್ದು ಅಂತಂದ್ರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಇರ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಅಂಡ್ ಇಟ್ ಡೆಫಿನೆಟ್ಲಿ ಮೋಟಿವೇಟ್ಸ್ ಅ ಲಾಟ್ ಟು ಮೀ ಟು ಅಪ್ಲೋಡ್ ಮೋರ್ ವಿಡಿಯೋಸ್ ಆನ್ ದ ಸೇಮ್ ಟಾಪಿಕ್ಸ್ ಇನ್ ದ ಕಮಿಂಗ್ ಡೇಸ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಿಮ್ಮಿಂದ, ಅದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಒಂದೇನಂದ್ರೆ ಐ ಆಮ್ ಸೀಯಿಂಗ್ ಅ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇನ್ ಅ ಲಾಟ್ ಆಫ್ ಪೀಪಲ್ ಆಯ್ತಾ. ಸೊ ಇಲ್ಲಿವರೆಗೂ ಏನು ಮಾಡಿಲ್ಲ, ನನ್ನ ಕೈಲಿ ಆಗುತ್ತಾ KCET ಕ್ರ್ಯಾಕ್ ಮಾಡಕ್ಕೆ, ಇವಾಗ ಕೂತ್ರು ದಟ್ ಈಸ್ ನಾಟ್ ಸಮಥಿಂಗ್ ವಿಚ್ ದಟ್ ಆಟಿಟ್ಯೂಡ್ ಇಸ್ ಸಮಥಿಂಗ್ ವಿಚ್ ಯು ಶುಡ್ಂಟ್ ಬಿ ಹ್ಯಾವಿಂಗ್ ರೈಟ್ ನೌ. ಓಕೆ, ಇವಾಗ ಏನೋ ಆಗಿದೆ ಪಾಸ್ಟ್ ಅಲ್ಲಿ ಆಗಿದೆ ಅಂದಾಗ ವಿ ಕಾಂಟ್ ಗೋ ಇನ್ ಟು ದ ಪಾಸ್ಟ್ ಅಂಡ್ ಡೂ ಸಮಥಿಂಗ್ ಅಲ್ವಾ. ಹಾಗೇನಾದ್ರು ಇತ್ತು ಅಂತಂದ್ರೆ ಅದ್ರ ಬಗ್ಗೆ ವರಿ ಮಾಡೋದ್ರಲ್ಲಿ ದೇರ್ ಇಸ್ ಅ ಪಾಯಿಂಟ್. ಓಕೆ, ನಾನು ಇವಾಗ ಪಾಸ್ಟ್ ಹೋಗ್ತೀನಿ, ಮತ್ತೆ ನಾನು 11th ಅಲ್ಲಿ ಕೂರ್ತೀನಿ, ಮತ್ತೆ ನಾನು 11th ಅಲ್ಲಿ ಚೆನ್ನಾಗಿ ಓದ್ಕೊಂಡ್ ಬರ್ತೀನಿ, ಆ ಥರ ಒಂದು ಪಾಸಿಬಿಲಿಟಿ ಇದ್ದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು. ಓಕೆ, ವೆನ್ ಯು ಹ್ಯಾವ್ ನಥಿಂಗ್ ಇನ್ ಯೋರ್ ಕಂಟ್ರೋಲ್, ಮತ್ತೆ ಒಂದು ವಾಪಸ್ ಅಂತೂ ಹೋಗಕ್ಕಾಗಲ್ಲ.
ಕಣ್ಮುಂದೆ ಏನಿದೆ, ನೆಕ್ಸ್ಟ್ 3 months ಇದೆ, CT ಎಕ್ಸಾಮಿನೇಷನ್ ಇದೆ. ಆದಷ್ಟು ಎಫರ್ಟ್ ಹಾಕೋಣ. ಆದಷ್ಟು ಇವಾಗ ಎಲ್ಲಿದ್ದೀರಾ ನೀವು, ಈ ಪೊಸಿಷನ್ ಇಂದ 3 months ಆಗೋವರೆಗೂ ನೀವು ಎಷ್ಟು ಬೆಟರ್ ಆಗ್ಬೋದೋ ಅಥವಾ ಎಷ್ಟು ನಿಮ್ ಬೆಸ್ಟ್ ಪಾಸಿಬಲ್ ವರ್ಷನ್ ರೀಚ್ ಆಗ್ಬೋದೋ ಆ ವರ್ಷನ್ ರೀಚ್ ಆಗಬೇಕು ಅಂದ್ರೆ ಇಲ್ಲಿವರೆಗೂ ನೀವು ಮಾಡಿಲ್ದಿರೋ ಹಾರ್ಡ್ ವರ್ಕ್ನ ನೀವು ಮಾಡಬೇಕಾಗುತ್ತೆ. ಇಟ್ಸ್ ಜಸ್ಟ್ ದ ಕೋಟ್ ಅಲ್ವಾ, ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ಇಫ್ ಯು ವಾಂಟ್ ಟು ಗೆಟ್ ಸಮಥಿಂಗ್ ವಿಚ್ ಯು ಹ್ಯಾವಂಟ್ ಗಾಟ್ ಇನ್ ಯೋರ್ ಲೈಫ್, ಯು ಶುಡ್ ಡೂ ಸಮಥಿಂಗ್ ವಿಚ್ ಯು ಹ್ಯಾವಂಟ್ ಡನ್ ಇನ್ ಯೋರ್ ಲೈಫ್. ನೀವು ಇಲ್ಲಿವರೆಗೂ ಏನಾದ್ರು ಒಂದು ಸಕ್ಸಸ್ನ ನೋಡಿಲ್ಲ ಅಥವಾ ನೀವು ಆ ರೀತಿ ನಾನು ಹೋಗೋಕ್ಕಾಗಲ್ಲ ಆ ಪಾಯಿಂಟ್ಗೆ ಅಂತ ನಿಮ್ಗೆ ಅನ್ಸಿದ್ರೆ, ಇಲ್ಲಿವರೆಗೂ ನೀವೇನು ಮಾಡಿಲ್ಲ ಅಷ್ಟು ಲೆವೆಲ್ ಆಫ್ ಹಾರ್ಡ್ ವರ್ಕ್ ನೀವು ಮಾಡಬೇಕಾಗುತ್ತೆ. ಸೊ ನನ್ನ ಪಾಯಿಂಟ್ ಏನಿತ್ತು ಅಂತಂದ್ರೆ ಅದೇ, ಕಾನ್ಫಿಡೆನ್ಸ್ ಇಸ್ ಎವ್ರಿಥಿಂಗ್. ಸೊ ಕೀಪ್ ಯುವರ್ ಕಾನ್ಫಿಡೆನ್ಸ್ ಹೈ. ಏನಾಯ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನೋಡ್ಬಿಟ್ಟು ರಿಪ್ಲೈ ಮಾಡೋಣ. ಆ್ಯಂಡ್ ಏನಾದರೂ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಬೇಕು ಅಂತಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ಬಿ ಏಬಲ್ ಟು ರಿಪ್ಲೈ ಟು ಇಟ್. ಆ್ಯಂಡ್ ದಿಸ್ ವಾಸ್ ಇಟ್ ಗೈಸ್. ಥ್ಯಾಂಕ್ ಯು ವಿಡಿಯೋನ ಎಂಟು ತನಕ ನೋಡಿದ್ಕೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿರ್ತೀನಿ. ನಾನು ಅವಾಗಲೇ ಹೇಳ್ದಂಗೆ, ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ನ ಯಾರೋ ಲೆಕ್ಚರರ್ ಅಪ್ಲೋಡ್ ಮಾಡಿದರೆ ಅದನ್ನು ಕೇಳಿಸ್ಕೊಂಡು ಅಲ್ಲಿಗೆ ಬಿಟ್ಬಿಡ್ಬೇಕು, ಅವನೇನೋ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡೆ ಅಷ್ಟೇ ಅಂತ ಅನ್ಕೋಬೇಡಿ. Just think of it as your elder brother, as your own elder brother helping you out in your KCET examination ashte. Thank you.